ಬೋಧಯ್ಯ ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್ ಬಿಡಿಗೇರ್. ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳಿವೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಏನಂತಂದ್ರೆ, ಈಗಾಗಲೇ ಬೆಂಗಳೂರಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಧಾರಾಗ ಅಂದರೆ ಅಬ್ಬರದಿಂದ ಮೆರಿತಾ ಇದ್ದಾನೆ ವರುಣ. ಸೊ ಈಗಾಗಲೇ ಬೆಂಗಳೂರಲ್ಲೂ ಕೂಡ ಅಷ್ಟೇ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಕಳೆದ 2-3 ದಿನಗಳಿಂದ ಮಳೆ ಸುರಿತಾ ಇದೆ. ಕೆಲವೊಂದಿಷ್ಟು ಲೇಔಟ್ಗಳು, ಕೆಲವೊಂದಿಷ್ಟು ಹೈಟೆಕ್ ಪಾರ್ಕ್ಗಳು ಎಲ್ಲವೂ ಕೂಡ ಜಲಸಮವಾಗಿದೆ. ಇವತ್ತು ಮೊದಲಿಗೆ ನಾವು ಮಳೆ ಬಗ್ಗೆನೇ ಹೋಗೋಣ. ಮೊದಲಿಗೆ ಮುಂಗಾರು ಹೊಸ್ತಿಲಲ್ಲಿ ಚಂಡಿ ಮಳೆ ಆರ್ಭಟ ಶುರುವಾಗಿದೆ. ಮುಂಗಾರು ಪೂರ್ವ ಮಳೆ ಅಂದರೆ ಕಳೆದ 4-5 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ, ಎಸ್ಪೆಷಲಿ ಮೇ ತಿಂಗಳಲ್ಲಿ ಕಡಿಮೆ ಅಂತಂದರೆ ಒಂದು 200ರಿಂದ 300 ಮಿಲಿಮೀಟರ್ನಷ್ಟು ಮಳೆ ಆಗ್ತಾ ಇತ್ತು. 2023ರ ಮೇ ತಿಂಗಳಲ್ಲಿ 354 ಎಷ್ಟೋ ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಆದರೆ ಈಗ 2025 ಮೇ ತಿಂಗಳು ಇನ್ನೂ 21ನೇ ತಾರೀಕು, ಇನ್ನೂ 10-15 ದಿನ ಜಾಸ್ತಿ, ಇನ್ನೂ 10 ದಿನ ಬಾಕಿ ಇರುವಾಗಲೇ 245 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆ ಸುರಿದಿದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಮತ್ತು ಒಂದು ವರದಿಯನ್ನು ಕೊಟ್ಟಿದೆ. ಹಿಂಗೆ 2023ರ ರೆಕಾರ್ಡ್ ಬ್ರೇಕ್ ಮಾಡುತ್ತಾ ಈ ವರ್ಷದ ಮಳೆ, ಅದರಲ್ಲೂ ಈ ಮೇ ತಿಂಗಳ ಮಳೆ ಅನ್ನುವಂತಹ ಒಂದು ಡೌಟ್ ಬರ್ತಾ ಇದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಈಗಾಗಲೇ ಚಂಡಿ ಮಳೆಗೆ ಈಗ 6 ಜನ ಬಲಿಯಾಗಿದ್ದಾರೆ. ಜೊತೆಗೆ ನೈಋತ್ಯ ಮುಂಗಾರು ವಾಡಿಕೆಗಿಂತ ಜೂನ್ 1ರಂದು ಕೇರಳ ಪ್ರವೇಶಿಸಿ ನಂತರ ಜೂನ್ 8ರ ಹೊತ್ತಿಗೆ ಇಡೀ ದೇಶವನ್ನು ವ್ಯಾಪಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಮುಂಗಾರು ಮಳೆ ಈಗಾಗಲೇ 27ಕ್ಕೆ ಮುಂದಿನ ಅಂದರೆ ಈ ತಿಂಗಳ 27ಕ್ಕೆ ಎಂಟ್ರಿ ಕೊಡಲಿದೆ. ಅದು ಜೂನ್ 1ನೇ ತಾರೀಕಿನಂದು ಕೇರಳಕ್ಕೆ ಮಾನ್ಸೂನ್ ಮಾರುತಗಳು ಪ್ರವೇಶವಾಗುತ್ತೆ. ಜೊತೆಗೆ ಇಡೀ ದೇಶಾದ್ಯಂತ ಜೂನ್ 8ರಂದು ಅಂದರೆ ಜೂನ್ 8ನೇ ತಾರೀಕಿನಂದು ದೇಶಾದ್ಯಂತ ಮುಂಗಾರು ಮಳೆ ಶುರುವಾಗಲಿದೆ ಅಂತ ವರದಿ ಹೇಳುತ್ತಾಗಿದೆ. ಈಗಾಗಲೇ ಸಿಡಿಲಾಘಾತಕ್ಕೆ 6 ಜನ ಬಲಿಯಾಗಿದ್ದಾರಂತೆ. ಕುಂದಗೋಳ ತಾಲೂಕಿನ ಗ್ರಾಮದ ಒಬ್ಬ 20 ವರ್ಷದ ಯುವಕ ಸಿಡಿಲಬ್ಬರಕ್ಕೆ ತೀರ್ಕೊಂಡಿದ್ದಾನೆ. ಜೊತೆಗೆ ರಾಯಚೂರು, ಬಳ್ಳಾರಿಯಲ್ಲೂ ಕೂಡ ಒಬ್ಬ ರೈತರು ತೀರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಈಗಾಗಲೇ ಮಂಗಳೂರಲ್ಲೂ ಕೂಡ ಮಳೆ ಅಬ್ಬರ ಶುರುವಾಗಿದೆ. ಮತ್ತೊಂದು ಕಡೆ ಏನಂತಂದರೆ, ಮಲೆನಾಡಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಮಲೆನಾಡಿನ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆ ಸುರಿತಾಗಿದೆ. ಮುಂಗಾರಿಗೂ ಮುನ್ನವೇ ಕೃಷಿ ಚಟುವಟಿಕೆಗೆ ಸಿದ್ಧತೆ ಆರಂಭವಾಗಿದೆ. ಆದರೆ ಎಲ್ಲೋ ಇನ್ನೊಂದು ಕಡೆ ಭತ್ತ ನಾಶವಾಗಿದೆ. ಅತಿ ಹೆಚ್ಚಿನ ಮಳೆಯಿಂದಾಗಿ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿ ರೈತರು ಕಂಗಾಲಾಗಿದ್ದಾರೆ. ಬಟ್ ಇನ್ನೊಂದು ಕಡೆ ಜೋಳ ಈಗಾಗಲೇ ಏನೋ ಮೊಳಕೆ ಹೊಡೆದಿದೆಯಂತೆ. ಸೊ ಈ ಒಂದು ಮುಂಗಾರು ಪೂರ್ವ ಮಳೆ ಅಬ್ಬರಿಸಿದ ಪರಿಣಾಮ ಈಗ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಈಗಾಗಲೇ ಬೆಂಗಳೂರಿನ ಕಡೆ ಬರಬೇಕಾದ್ರೆ ಬೆಂಗಳೂರಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ. ಜೊತೆಗೆ ಬೆಂಗಳೂರಿನ ಕೆಲವೊಂದಿಷ್ಟು ಹೈಟೆಕ್ ಪಾರ್ಕ್ಗಳಾಗಿರಬಹುದು, ಹೈಟೆಕ್ ಈ ಲೇಔಟ್ಗಳಾಗಿರಬಹುದು, ಎಲ್ಲವೂ ಕೂಡ ಜಲಸಮವಾಗಿದೆ. ಇದು ಬೆಂಗಳೂರಿಗೆ ಒಂಥರ ಮುಜುಗುರದ ಸಂಗತಿ. ಯಾಕಂತಂದರೆ ದೊಡ್ಡ ದೊಡ್ಡ IT ಪಾರ್ಕ್, IT ಹಬ್ ಅಂತ ನಾವೆಲ್ಲ ಹೇಳ್ತೀವಿ, ಸಿಲಿಕಾನ್ ವ್ಯಾಲಿ ಸಿಟಿ ಅಂತ ಹೇಳ್ತೀವಿ. ಆದರೆ ಎಲ್ಲ ಒಂದು ಕಡೆ ಬರೀ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಈ ಥರ ಮಳೆ ಸುರಿಯಲ್ಲ. BJP ಸರ್ಕಾರ ಇದ್ದಾಗಲೂ ಅಷ್ಟೇ, ಈ ಮೈತ್ರಿ ಸರ್ಕಾರ ಇದ್ದಾಗಲೂ ಅಷ್ಟೇ. ಬೆಂಗಳೂರು ಏನಂತಂದ್ರೆ ಈ ರಬ್ಬರ್ ಥರ ಹಿಗ್ತಾ ಇದೆ, ಹೆಮ್ಮರವಾಗಿ ಬೆಳೆದಿದೆ. ಅದಕ್ಕೋಸ್ಕರ ಈ ಎಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ